ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಚಾನಲ್ ಬಟ್ಟಿಂಗ್ ಯೂಟ್ಯೂಬರ್ಗೆ ಸ್ವಾಗತ ಸುಸ್ವಾಗತ. X-Men 97 ಸೀಸನ್ 2 ಎಪಿಸೋಡ್ 5 ಫುಲ್ ಬ್ರೇಕ್ ಡೌನ್ ಎಕ್ಸ್ಪ್ಲನೇಷನ್ ವಿಡಿಯೋ ಮಾಡ್ತಿದ್ದೀನಿ, ನೋಡಿ ಕೇಳಿ ಎಂಜಾಯ್ ಮಾಡಿ. ಎಪಿಸೋಡ್ 5 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಎಪಿಸೋಡ್ 4 ಎಂಡಿಂಗ್ ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ಎಲ್ಲಿ ಕ್ಯಾಪ್ಟನ್ ಅಮೆರಿಕಾ ಬ್ಲ್ಯಾಕ್ ವಿಡೋ ಲೋಗನ್ಗೆ ವೆಪನ್ ಎಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಎಪಿಸೋಡ್ ಮೇನ್ಲಿ ವೂಲ್ವರಿನ್ ಮೇಲೆ ಫೋಕಸ್ ಮಾಡುತ್ತೆ. ವೆಪನ್ ಎಕ್ಸ್ ಪಾಸ್ಟ್, ಹಾರರ್ ಎಲಿಮೆಂಟ್ಸ್, ಬ್ರೂಡ್ ಅಟ್ಯಾಕ್ ಮತ್ತೆ ಕಾಮಿಕ್ ರೆಫರೆನ್ಸ್ ತುಂಬಾ ಇದೆ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಎಂಡಿಂಗ್ ಅಲ್ಲಿ ಒಂದು ಮೇಜರ್ ಸೆಟಪ್ ನೆಕ್ಸ್ಟ್ ಎಪಿಸೋಡ್ಗೆ ಇದೆ. ವೂಲ್ವೆರಿನ್ ಮತ್ತೆ ಮಾರ್ಫ್ ಇಬ್ರು ಸೇರಿ ಹಳೆ ಟೀಮ್ ಎಕ್ಸ್ನ ಮತ್ತೆ ಟೀಮ್ ಅಪ್ ಮಾಡ್ತಾರೆ. ಅವ್ರು ಯಾರ್ಯಾರು ಅಂದ್ರೆ ಸೇಬರ್ ಟೂತ್, ಲೇಡಿ ಡೆತ್ ಸ್ಟ್ರೈಕ್, ಮ್ಯಾವ್ರಿಕ್, ಗೆರಿಸನ್ ಕೇನ್ ಆಗಿರ್ತಾರೆ. ಲೋಗನ್ಗೆ ಗೊತ್ತು ವೆಪನ್ ಎಕ್ಸ್ ಅಂದ್ರೆ ಅವನ ಲೈಫ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ ನೈಟ್ ಮೇರ್ ಅಂತ. ಎಲ್ಲರಿಗೂ ಕಾಮನ್ ಎನಿಮಿ ಇದೆ, ಟ್ರಸ್ಟ್ ಇಲ್ಲ, ಬಟ್ ಸರ್ವೈವಲ್ಗೆ ಟೀಮ್ ಅಪ್ ಮಾಡಬೇಕು. ಎಲ್ಲರೂ ಸೇರಿ ಹೆಲಿಕಾಪ್ಟರ್ ಅಲ್ಲಿ ಬರೋ ಸಂದರ್ಭದಲ್ಲಿ ಬರ್ಡ್ಸ್ ಅಗ್ರೆಸಿವ್ ಆಗಿ ಹೆಲಿಕಾಪ್ಟರ್ ಮೇಲೆ ಅಟ್ಯಾಕ್ ಮಾಡ್ತವೆ, ರೂಟರ್ನ ಡ್ಯಾಮೇಜ್ ಮಾಡ್ತವೆ. ಅದಾದ್ಮೇಲೆ ಹೆಲಿಕಾಪ್ಟರ್ ಕ್ರಾಶ್ ಆಗುತ್ತೆ. ಇದು ಆರ್ಡಿನರಿ ಆಕ್ಸಿಡೆಂಟ್ ಅಲ್ಲ, ಎಪಿಸೋಡ್ ಹಾರರ್ ಥ್ರಿಲ್ಲರ್ ಟೋನ್ ಎಸ್ಟಾಬ್ಲಿಷ್ ಮಾಡುತ್ತೆ. ಇಲ್ಲಿ ಆಡಿಯನ್ಸ್ಗೆ ಸಮಥಿಂಗ್ ಈಸ್ ವೆರಿ ರಾಂಗ್ ಅನ್ನೋ ಫೀಲಿಂಗ್ ಬರುತ್ತೆ ಅವಾಗ. ಅದಾದ್ಮೇಲೆ ರಿವೀಲ್ ಆಗುತ್ತೆ ಏಲಿಯನ್ ಬ್ರೂಡ್ ಥ್ರೆಡ್ಗೆ ಇದು ಫೋರ್ ಶಾಡೋಯಿಂಗ್ ಅಂತ. ಕ್ರ್ಯಾಶ್ ಇನ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಲೋಗನ್ ವೆಪನ್ ಎಕ್ಸ್ ಫೆಸಿಲಿಟಿ ಕಡೆ ಹೋಗ್ತಾನೆ. ವೆಪನ್ ಎಕ್ಸ್ ಲೋಗನ್ನ ಬಿಗ್ಗೆಸ್ಟ್ ಟ್ರಾಮಾ ಆಗಿರುತ್ತೆ. ಅವನ ಅಡಮ್ಯಾಂಟಿಮ್ ಎಕ್ಸ್ಪೆರಿಮೆಂಟ್ ಮೆಮೊರೀಸ್ ಮತ್ತೆ ಟ್ರಿಗರ್ ಆಗ್ತಾ ಇರ್ತವೆ. ಎಪಿಸೋಡ್ ಲೋಗನ್ನ ಪಾಸ್ಟ್ ಮತ್ತು ಪ್ರೆಸೆಂಟ್ನ ಕನೆಕ್ಟ್ ಮಾಡ್ತಾ ಇರುತ್ತೆ. ಟೀಮ್ ಫೆಸಿಲಿಟಿ ಎಂಟರ್ ಆದ್ಮೇಲೆ ಸೈಂಟಿಸ್ಟ್ ಮತ್ತು ಸೋಲ್ಜರ್ ಮಿಸ್ಸಿಂಗ್ ಇರುವುದು ಸಸ್ಪಿಷಿಯಸ್ ಅನ್ಸುತ್ತೆ. ಮೇಜರ್ ಟ್ವಿಸ್ಟ್ ಏನಂದ್ರೆ ಫೆಸಿಲಿಟಿ ಬ್ರೂಡ್ ಇಂದ ಓವರ್ರನ್ ಆಗಿದೆ ಅಂತ ಗೊತ್ತಾಗುತ್ತೆ. ಯಾರು ಬ್ರೂಡ್ ಅಂದ್ರೆ ಎಕ್ಸ್ಮೆನ್ ಕಾಮಿಕ್ಸ್ ನ ಡೇಂಜರಸ್ ಏಲಿಯನ್ ರೇಸ್ ಆಗಿರುತ್ತೆ. ವಿಕ್ಟಿಮ್ಸ್ ಬಾಡಿಯಲ್ಲಿ ಇಂಪ್ಲಾಂಟ್ ಮಾಡಿ ಓಸ್ಟ್ ನ ಟ್ರಾನ್ಸ್ಫಾರ್ಮ್ ಮಾಡುತ್ತಾ ಇರುತ್ತೆ. ಫಸ್ಟ್ ಅಪಿಯರೆನ್ಸ್ ಅನ್ಕ್ಯಾನಿ ಎಕ್ಸ್ಮೆನ್ ಆಶ್ 155 ಅಲ್ಲಿ ಕಾಣಿಸ್ಕೊಳುತ್ತೆ. ಟೂ ಟೀಮ್ಸ್ ಆಗಿ ಡಿವೈಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗ್ತಾರೆ. ಅದು ಫಸ್ಟ್ ಟೀಮ್ ಬಂದು ಸೇಬರ್ ಟೂತ್, ಡೆತ್ ಸ್ಟ್ರೈಕ್ ಮತ್ತೆ ಮಾರ್ಫ್ ಆಗಿರ್ತಾರೆ. ಇನ್ನೊಂದು ಟೀಮ್ ಬಂದು ವೂಲ್ವರಿನ್ ಮತ್ತೆ ಮ್ಯಾವ್ರಿಕ್ ಆಗಿರ್ತಾರೆ. ಇವಾಗ ಎಪಿಸೋಡ್ ಅಲ್ಲಿ ಒಂದು ಶಾಕಿಂಗ್ ಮೂಮೆಂಟ್ ಬರುತ್ತೆ. ಮಿಷನ್ ಮಿಡಲ್ ಅಲ್ಲಿ ವೂಲ್ವರಿನ್ ಡೈರೆಕ್ಟ್ಲಿ ಬ್ರೂಡ್ ಫೇಸ್ ಮಾಡಬೇಕಾಗುತ್ತೆ. ಬ್ರೂಡ್ ಅಂದ್ರೆ ನಾರ್ಮಲ್ ಏಲಿಯನ್ಸ್ ಅಲ್ಲ, ಮಾರ್ವೆಲ್ ಯೂನಿವರ್ಸ್ ಅಲ್ಲಿ ಇವರು ಪ್ಯಾರಾಸೈಟ್ ಏಲಿಯನ್ ರೇಸ್. ಇವರು ಫೈಟ್ ಮಾಡೋದು ಮಾತ್ರ ಅಲ್ಲ, ತಮ್ಮ ಎಂಬ್ರಿಯಸ್ ನ ಬೇರೆ ಕ್ರೀಚರ್ಸ್ ಬಾಡಿ ಒಳಗೆ ಇಂಪ್ಲಾಂಟ್ ಮಾಡ್ತಾರೆ. ಈ ಎನ್ಕೌಂಟರ್ ಅಲ್ಲಿ ಲೋಗನ್ ಕೂಡ ಬ್ರೂಡ್ ಇನ್ಫೆಕ್ಷನ್ಗೆ ಎಕ್ಸ್ಪೋಸ್ ಆಗುತ್ತೆ. ಈ ಮೂಮೆಂಟ್ ನೋಡಿದಾಗ ಆಡಿಯನ್ಸ್ಗೆ ಇಮಿಡಿಯೇಟ್ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಬ್ರೂಡ್ ಇನ್ಫೆಕ್ಟ್ ಯೂಶಲಿ ಅಂದ್ರೆ ಡೆತ್ ಸೆಂಟೆನ್ಸೇ. ಆದರೆ ಲೋಗನ್ ಆರ್ಡಿನರಿ ಹ್ಯೂಮನ್ ಅಲ್ಲ. ಅವನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಮ್ಯೂಟೆಂಟ್ ಹೀಲಿಂಗ್ ಫ್ಯಾಕ್ಟರ್. ಲೋಗನ್ನ ಬಾಡಿ ಕಂಟಿನ್ಯೂಸ್ ಆಗಿ ಡ್ಯಾಮೇಜ್ ರಿಪೇರ್ ಮಾಡುತ್ತೆ. ಅದಕ್ಕೆ ಆಡಿಯನ್ಸ್ ಕ್ವಶನ್, ಹೀಲಿಂಗ್ ಫ್ಯಾಕ್ಟರ್ ಬ್ರೂಡ್ ಎಂಬ್ರಿಯೋನ ಡಿಸ್ಟ್ರಾಯ್ ಮಾಡುತ್ತಾ ಅಥವಾ ಬ್ರೂಡ್ ಇದನ್ನ ಓವರ್ಕಮ್ ಮಾಡುತ್ತಾ ಅಂತ. ಇದು ಸಸ್ಪೆನ್ಸೇ ಸೀನ್ ನ ಎಮೋಷನಲ್ ಮತ್ತು ಎಕ್ಸೈಟಿಂಗ್ ಮಾಡುತ್ತೆ. ಕಾಮಿಕ್ಸ್ ಅಲ್ಲಿ ಕೂಡ ವೂಲ್ವರಿನ್ ಬ್ರೂಡ್ ಜೊತೆ ಡೇಂಜರಸ್ ಎನ್ಕೌಂಟರ್ಸ್ ಫೇಸ್ ಮಾಡಿದ್ದಾನೆ. ಅವನ ಹೀಲಿಂಗ್ ಫ್ಯಾಕ್ಟರ್ ಬ್ರೂಡ್ ಇನ್ಫೆಕ್ಷನ್ ವಿರುದ್ಧ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈ ಸೀನ್ ಲೋಗನ್ನ ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ ಮಾತ್ರ ಅಲ್ಲ, ಅವನ ಡಿಟರ್ಮಿನೇಷನ್ ಮತ್ತು ಸರ್ವೈವಲ್ ಇಂಟೆನ್ಷನ್ ನ ಹೈಲೈಟ್ ಮಾಡುತ್ತೆ. ವೆಪನ್ ಎಕ್ಸ್ ಎಕ್ಸ್ಪೆರಿಮೆಂಟ್ ಇಂದ ಸರ್ವೈವ್ ಆದ ವೂಲ್ವರಿನ್ ಇವಾಗ ಕಂಪ್ಲೀಟ್ಲಿ ಡಿಫರೆಂಟ್ ಏಲಿಯನ್ ಥ್ರೆಟ್ ನ ಫೇಸ್ ಮಾಡಬೇಕಾಗಿದೆ. ಇಲ್ಲಿಂದ ಎಪಿಸೋಡ್ ಕಂಪ್ಲೀಟ್ಲಿ ಡಿಫರೆಂಟ್ ಲೆವೆಲ್ಗೆ ಹೋಗುತ್ತೆ. ಬ್ರೂಡ್ ಇನ್ಫೆಕ್ಷನ್ ಲೋಗನ್ ಬಾಡಿ ಮೇಲೆ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಕಾಮ್ ಕಂಪೋಸ್ಡ್ ಆಗಿರೋ ವೂಲ್ವರಿನ್ ಸ್ಲೋಲಿ ಅವನ ಇನ್ಸ್ಟಿಂಕ್ಷನ್ ಮೇಲೆ ಕಂಟ್ರೋಲ್ ಲೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಿಚುವೇಶನ್ ತುಂಬಾ ಡೇಂಜರ್ಸ್ ಆಗುತ್ತೆ. ಲೋಗನ್ ಕಂಪ್ಲೀಟ್ಲಿ ಮೂಡ್ ಚೇಂಜ್ ಮಾಡ್ಕೊಂಡು ಮ್ಯಾವ್ರಿಕ್ನ ಡೆಡ್ಲಿ ಅಟ್ಯಾಕ್ ಮಾಡ್ತಾನೆ. ಟೀಮ್ ಶಾಕ್ ಆಗುತ್ತೆ, ಯಾಕಂದ್ರೆ ಇವರು ಫೈಟ್ ಮಾಡ್ತಾ ಇರೋದು ಅವ್ನ ಎನಿಮಿ ಜೊತೆ ಅಲ್ಲ, ಅವ್ನ ಫ್ರೆಂಡ್ ಜೊತೆನೆ, ಟೀಮೇಟ್ ಜೊತೆನೆ ಅಂತ. ಆದ್ರೆ ಲೋಗನ್ ಸೇಬರ್ ಟೂತ್ನ, ಲೇಡಿ ಡೆತ್ ಸ್ಟ್ರೈಕ್ನ ಮತ್ತು ಮಾರ್ಕ್ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾನೆ. ರೂಡ್ ಇನ್ಫ್ಲೂಯೆನ್ಸ್ ಇಂದ ಅವನ ಫ್ರೆಂಡ್ ಮತ್ತು ಎನಿಮಿ ಮಧ್ಯೆ ಡಿಫರೆನ್ಸ್ ರೆಕಗ್ನೈಸ್ ಮಾಡೋಕ್ಕೆ ಆಗಲ್ಲ. ಈ ಕೇಸ್ ಮಧ್ಯೆ ಇನ್ನೊಂದು ಮೇಜರ್ ಡೇಂಜರ್ ರಿಲೀಸ್ ಆಗುತ್ತೆ. ಒಮೆಗಾ ರೆಡ್ ಅವೇಕನ್ ಆಗ್ತಾನೆ. ಆ ಟೀಮ್ಗೆ ಒಂದು ಪ್ರಾಬ್ಲಮ್ ಅಲ್ಲ, ಎರಡು ಡೆಡ್ಲಿ ಥ್ರೆಟ್ ಫೇಸ್ ಮಾಡಬೇಕಾಗುತ್ತೆ. ಸೇಬರ್ ಟೂತ್ ಮತ್ತು ಲೇಡಿ ಡೆತ್ ಸ್ಟ್ರೈಕ್ ಸರ್ವೈವ್ ಮಾಡೋಕ್ಕೆ ಫೈಟ್ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆದರೆ ಲೋಗನ್ನ ಸ್ಟಾಪ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅನ್ಸುತ್ತೆ. ಫೈನಲಿ ಈ ಸೀನ್ನ ಇಮೋಷನಲ್ ಹೈಲೈಟ್ ಮಾರ್ಫ್. ಫೋರ್ಸ್ ಯೂಸ್ ಮಾಡೋದು ಬದಲು ಮಾರ್ಫ್ ಲೋಗನ್ನ ಸೇವ್ ಮಾಡೋಕ್ಕೆ ಮತ್ತು ಅವನ ಹ್ಯುಮ್ಯಾನಿಟಿಗೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಟೀಮ್ ಮತ್ತು ಕ್ವಿಕ್ ಥಿಂಕಿಂಗ್ ಇಂದ ಮಾರ್ಫ್ ವೂಲ್ವರಿನ್ ಮತ್ತು ಅಲ್ಲಿಂದ ಟೀಮ್ನ ಎಸ್ಕೇಪ್ ಮಾಡಿಸ್ತಾನೆ. ಈ ಸೀನ್ನ ವೂಲ್ವರಿನ್ನ ಗ್ರೇಟೆಸ್ಟ್ ಸ್ಟ್ರೆಂತ್ ಮತ್ತು ಗ್ರೇಟೆಸ್ಟ್ ವೀಕ್ನೆಸ್ ಇರೋದು ತೋರಿಸುತ್ತೆ. ಅವಾಗ ಹೀಲಿಂಗ್ ಫ್ಯಾಕ್ಟರ್ ಮತ್ತು ಫೀರಲ್ ಇನ್ಸ್ಟಿಂಕ್ಟ್ಸ್ ಅವನ್ನ ಡೇಂಜರ್ ವೆಪನ್ ಮಾಡೋದು. ಬ್ರೂಡ್ ಇನ್ಫೆಕ್ಷನ್ ಅದನ್ನ ಅವನ ವಿರುದ್ಧ ಯೂಸ್ ಮಾಡ್ತಾನೆ. ಇದರಿಂದ ಎಪಿಸೋಡ್ ನೆಕ್ಸ್ಟ್ ಫೇಸ್ಗೆ ಮೂವ್ ಆಗುತ್ತೆ. ಯಾಕಂದ್ರೆ ಟೀಮ್ಗೆ ಈಗ ಬ್ರೂಡ್ ಥ್ರೆಟ್ ಮಾತ್ರ ಅಲ್ಲ, ವೂಲ್ವರಿನ್ನ ಹೇಗೆ ಸೇವ್ ಮಾಡೋದು ಅನ್ನೋ ಚಾಲೆಂಜ್ ಕೂಡ ಸ್ಟಾರ್ಟ್ ಆಗಿದೆ. ಕ್ಲೈಮ್ಯಾಕ್ಸ್ಗೆ ಬಂದಾಗ ಸಿಚುವೇಶನ್ ಕಂಪ್ಲೀಟ್ಲಿ ಹೋಪ್ಲೆಸ್ ಅನ್ಸುತ್ತೆ. ಬ್ರೂಡ್ ಇನ್ಫೆಕ್ಷನ್ ಇಂದ ವೂಲ್ವರಿನ್ ಆಲ್ಮೋಸ್ಟ್ ಅವನ ಕಂಟ್ರೋಲ್ನ ಲೂಸ್ ಮಾಡಿದ್ದಾನೆ. ಆದರೆ ಇಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಬರುತ್ತೆ. ಮಾರ್ಕ್ ಸೇಬರ್ ಟೂತ್ ಮತ್ತು ಲೇಡಿ ಡೆತ್ ಸ್ಟ್ರೈಕ್ ನಾರ್ಮಲಿ ಲೋಗನ್ ಜೊತೆ ಕಾಂಪ್ಲಿಕೇಟೆಡ್ ಹಿಸ್ಟ್ರಿ ಇರೋರು. ಆದರೆ ಇವಾಗ ಅವನ್ನ ಡಿಸ್ಟ್ರಾಯ್ ಮಾಡೋಕ್ಕೆಲ್ಲ ಸೇವ್ ಮಾಡೋಕ್ಕೆ ಡಿಸಿಷನ್ ತಗೊಳ್ತಾರೆ. ವೆಪನ್ ಎಕ್ಸ್ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಅವ್ರಿಗಿರೋ ನಾಲೆಡ್ಜ್ ಮತ್ತು ಲೋಗನ್ನ ಬಾಡಿ ಬಗ್ಗೆ ಇರುವ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿ ವೂಲ್ವರಿನ್ನ ಸರ್ವೈವ್ ಮಾಡಿಸೋಕೆ ಒಂದು ರಿಸ್ಕಿ ಪ್ರೊಸೀಜರ್ಗೆ ಪ್ರಿಪೇರ್ ಆಗ್ತಾರೆ. ಅಡಮ್ಯಾಂಟಿಯಮ್ ರಿಲೇಟೆಡ್ ಟೆಕ್ನಾಲಜಿ ಮತ್ತು ಇಂಪ್ಲಿಮೆಂಟ್ಸ್ ಯೂಸ್ ಮಾಡಿ ಲೋಗನ್ನ ಬಾಡಿಯಲ್ಲಿ ಸ್ಪ್ರೆಡ್ ಆಗಿರುವ ಬ್ರೂಡ್ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡೋಕ್ಕೆ ಅಟೆಂಪ್ಟ್ ಮಾಡ್ತಾರೆ. ಈ ಪ್ರೊಸೀಜರ್ ತುಂಬ ಡೇಂಜರಸ್, ಸಕ್ಸಸ್ ಗ್ಯಾರಂಟಿ ಇಲ್ಲ. ಆದರೆ ಈ ಮೂಮೆಂಟಲ್ಲಿ ಮಾರ್ಫ್ ಎಮೋಷನಲ್ ಸಪೋರ್ಟ್ ಆಗಿರ್ತಾನೆ. ಸೇಬರ್ ಟೂತ್ ಮತ್ತು ಲೇಡಿ ಡೆತ್ ಸ್ಟ್ರೈಕ್ ಲೋಗನ್ನ ಲಾಂಗ್ ಟೈಮ್ ರೈವಲ್ಸ್ ಆಗಿದ್ರು ಅವನ ಲೈಫ್ ಸೇವ್ ಮಾಡೋಕ್ಕೆ ಇಂಪಾರ್ಟೆಂಟ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಈ ಸೀನ್ ಒಂದು ಪವರ್ಫುಲ್ ಮೆಸೇಜ್ ಕೊಡುತ್ತೆ. ಇಯರ್ಸ್ ಆಫ್ ರೈವಲ್ ಇದ್ರೂ ಬಿಗ್ಗರ್ ಥ್ರೆಟ್ ಬಂದಾಗ ಎನಿಮೀಸ್ ಕೂಡ ಟುಗೆದರ್ ಆಗ್ತಾರೆ ಅಂತ. ಲೋಗನ್ ಸರ್ವೈವ್ ಆದರೂ ಅದು ಅವನ ಹೀಲಿಂಗ್ ಫ್ಯಾಕ್ಟರ್ ಮಾತ್ರ ಅಲ್ಲ, ಟೀಮ್ ವರ್ಕ್, ಸ್ಯಾಕ್ರಿಫೈಸ್ ಮತ್ತು ಟ್ರಸ್ಟ್ ಇಂದ ಪಾಸಿಬಲ್ ಆಗುತ್ತೆ.
ವೆಪನ್ ಎಕ್ಸ್ ಮತ್ತು ಅಡಮ್ಯಾಂಟಿಯಂ ಲೋಗನ್ ಐಡೆಂಟಿಟಿ ಜೊತೆ ಡೀಪ್ಲಿ ಕನೆಕ್ಷನ್. ಈ ಸೀನ್ ವೂಲ್ವರಿನ್ ಪಾಸ್ಟ್ನ ನೆನಪಿಸುತ್ತೆ. ಅದೇ ಟೆಕ್ನಾಲಜಿ ಅವನ ಲೈಫ್ ಡಿಸ್ಟ್ರಾಯ್ ಮಾಡಿದ್ದು, ಇವಾಗ ಅದೇ ಅವನ್ನ ಸೇವ್ ಮಾಡೋದು, ಯೂಸ್ ಮಾಡಾಗ್ಬೋದು ಅನ್ನೋ ಸಿಂಬಾಲಿಕ್ ಆಗಿ ಕಾಂಟ್ರಾಕ್ಟ್ನ ತೋರಿಸುತ್ತೆ. ಈ ಕ್ಲೈಮ್ಯಾಕ್ಸ್ನ ಮೋಸ್ಟ್ ಎಮೋಷನಲ್ ಮೂಮೆಂಟ್ಸಲ್ಲಿ ಒಂದು. ಲೋಗನ್ನ ಸೇವ್ ಮಾಡೋದು, ಟೀಮ್ ಮಾಡಿದ್ದು ಸ್ಯಾಕ್ರಿಫೈಸ್ ಅವರ ರಿಲೇಷನ್ಶಿಪ್ನ ಕಂಪ್ಲೀಟ್ ಹೊಸ ಲೆವೆಲ್ಗೆ ತಗೊಂಡೋಗುತ್ತೆ. ಇಷ್ಟೇ ಗಾಯ್ಸ್, ಇವತ್ತಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಳ್ತೀನಿ. ಇಂಥ ವಿಡಿಯೋಸ್ ಇನ್ನೂ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಟು ಬಟ್ಟಿಂಗ್ ಯೂಟ್ಯೂಬರ್.